ನೀವು ಎಷ್ಟು ಕಡಿಮೆ ಉಸಿರಾಡ್ತೀರಾ ಅಷ್ಟು ನಿಮ್ಮ ಆರೋಗ್ಯ ಜಾಸ್ತಿ ಆಗುತ್ತೆ, ನಿಮ್ಮ ಜೀವನಾವಧಿ ಜಾಸ್ತಿ ಆಗುತ್ತೆ. ತುಂಬ ಸರಿ ಧೂಮಪಾನ ಅಥವಾ ತಂಬಾಕಿನ ಭಾಗ ಇರುತ್ತೆ. ಅದ್ರ ಕಾರಣದಿಂದ ವಯಸ್ಸಾದವರಲ್ಲಿ ತುಂಬ ಸರಿ ದಮ್ಮಿನ ತೊಂದರೆ ನೋಡ್ತಿದ್ವಲ್ಲ. ನಾವು ನಡೆಯೋದ್ರಿಂದ ಬರೀ ಮಸಲ್ಸ್ ಅಷ್ಟೇ ಅಲ್ಲ, ನಾವು ಉಸಿರು ತಗೊಂತೀವಿ. ಉಸಿರು ಎಷ್ಟು ದೊಡ್ಡ ಉಸಿರು ತಗೊಂತೀವಿ, ಆ ದೊಡ್ಡ ಉಸಿರು ನಮ್ಮ ಶ್ವಾಸಕೋಶನ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಕಫಕ್ಕೆ ಸೂರ್ಯನ ಕಿರಣ ನಂಬರ್ 1 ಮೆಡಿಸಿನ್. ಪ್ರಕೃತಿಯನ್ನ ನಾವು ಹಾಳು ಮಾಡಿದ್ರೆ ನಾವು ಸಫರ್ ಆಗೇ ಆಗ್ತೀವಿ. ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಸಿಸ್ಟಮ್ ಅಲ್ಲಿ ನಾವೊಂದು ಪಾರ್ಟ್. ಈ ಸಿಗರೇಟ್ ವೇಪಿಂಗ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ಸ್ಮೋಕಿಂಗ್ ಆರ್ ಈಕ್ವಲಿ ಡೇಂಜರಸ್ ಟು ಸ್ಮೋಕಿಂಗ್. ನಾವು ಗೊತ್ತಿಲ್ಲದೇನೆ ದೊಡ್ಡ ದೊಡ್ಡ ಉಸಿರು ತಗೊಂತಿರ್ತೀವಲ್ಲ, ಆ ದೊಡ್ಡ ಉಸಿರು ತಗೊಳೋದು ನಮ್ಮ ಶ್ವಾಸಕೋಶದ ಆರೋಗ್ಯನ ಚೆನ್ನಾಗಿಡಿಸ್ತಾ ಇರುತ್ತೆ. ಶೀತ, ಕೆಮ್ಮು, ಕಫ, ಜ್ವರ, ಉಸಿರಾಟಕ್ಕೆ ತೊಂದರೆ, ಹೊಟ್ಟೆ ನೋವು, ತಲೆನೋವು ಯಾವುದೇ ಆದರೂ ಬಂದರೆ ನಾವು ಅದನ್ನು ಸರಿಯಾಗಿ ಡಿಕೋಡ್ ಮಾಡ್ತಿದೀವ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಸೊ ಗೊರಕೆ ಹೊಡೆಯೋದು ಸಹ ತೊಂದರೆನೆ. ಸ್ಮೋಕಿಂಗ್, ಟೊಬಾಕೋ ಚೂಯಿಂಗ್, ಪೊಲ್ಯೂಟೆಡ್ ಏರ್, ಇವು 3 ಸಿಗ್ನಿಫಿಕೆಂಟ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. 100% ಬಿಡಬೇಕು. ತುಂಬ ಸರಿ 1 ಪರವಾಗಿಲ್ವಾ, 2 ಪರವಾಗಿಲ್ವಾ, ಅಪರೂಪಕ್ಕೆ ಪರವಾಗಿಲ್ವಾ, ಇವುಗಳನ್ನ ಬಿಟ್ಟಷ್ಟು ಅವ್ರ ಲಂಗ್ ಹೆಲ್ತ್ ಚೆನ್ನಾಗಿ. ಅವರು ಸೂರ್ಯನ ಕಿರಣ ಎಕ್ಸ್ಪೋಜರ್ನ ಜಾಸ್ತಿ ಮಾಡ್ತಾ ಹೋದರೆ ಅವರ ಅಲರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಜೀನ್ ಲೋಡ್ಸ್ ದ ಗನ್, ಲೈಫ್ ಸ್ಟೈಲ್ ಪುಲ್ಸ್ ದ ಟ್ರಿಗರ್ ಅಂತ. ಅಂದರೆ ನಮ್ಮ ಜೆನೆಟಿಕ್ ಇಂದ ಬಂದಿದ್ರು ನಮ್ಮ ಜೀವನ ಶೈಲಿ ಹಾಳಾದ್ರೆ ಮಾತ್ರ ಆ ಕಾಯಿಲೆ ಕಾಣಿಸ್ಕೊಳುತ್ತೆ. ಯಾವಾಗ ಸ್ಟ್ರೆಸ್ ಫ್ರೀ ಲೈಫ್ ಬದುಕಕ್ಕೆ ಹಿಡಿತಾರೆ ಅದು ಬೆಸ್ಟ್ ಇಮ್ಯೂನ್ ಬೂಸ್ಟರ್. ಇವತ್ತು ತರಕಾರಿ ತಗೊಳಕ್ ದುಡ್ಡಿದ್ರು ಪೆಪ್ಸಿ, ಕೋಕೋ ಕೋಲಾ ತಗೊಂಡ್ಬಂದು ಕುಡಿತೀವಿ ಹೊತ್ತು ತರಕಾರಿ ತಗೊಂಬರಲ್ಲ. ತುಂಬ ಜನ, ಸರ್ ಹಣ್ಣಿನ ರೇಟ್ ಗೊತ್ತಾ ಸರ್ ನಿಮಗೆ, ಹಣ್ಣು ತಿನ್ನಿ ಅಂತೀರಾ. ತರಕಾರಿ ರೇಟ್ ಗೊತ್ತಾ ಸರ್ ನಿಮಗೆ, ತರಕಾರಿ ತಿನ್ನಕ್ಕೆ ಹೇಳ್ತೀರಾ. ಕೆಲವರು ಹೇಳ್ತಾರೆ, ಸರ್ ನನಗೆ ಈ ಮಾತ್ರೆಗೆ ಅಲರ್ಜಿ, ಈ ಆ್ಯಂಟಿಬಯೋಟಿಕ್ಗೆ ಅಲರ್ಜಿ, ನೀವು ಕೊಡಬೇಕಾದ್ರೆ ನೋಡ್ಕೊಡಿ ಸರ್, ಆ ಮಾತ್ರೆ ಕೊಟ್ಟರೆ ನಂಗೆ ಆಗಲ್ಲ ಸರ್ ಅಂತ. ಅಲರ್ಜಿ ಅಂದರೆ ಏನು ಅಂದರೆ ನಮ್ಮ ದೇಹ ಅತಿಯಾಗಿ ಸ್ಪಂದಿಸ್ತಾ ಇದೆ.